ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ವಚನ ಸಾಹಿತ್ಯೋತ್ಸವಕ್ಕೆ ಚಾಲನೆ. ವಚನ ಹೇಳುತ್ತೇವೆ, ಆದರೆ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿಲ್ಲ. ಬಸವರಾಜ್ ಸಾದರ್. 3 ತಿಂಗಳಲ್ಲಿ ಈ ಖಾತಾ ವಿತರಿಸುವ ಭರವಸೆ ನೀಡಿದ ಔರಾದ್ ತಹಸೀಲ್ದಾರರು ಹಾಗೂ ಸಹಾಯಕ ಆಯುಕ್ತರು. ಧರಣಿ ವಾಪಸ್ ಪಡೆದ ಬಂಜಾರ ಸಮುದಾಯದ ಮುಖಂಡರು. ತಾತ್ಕಾಲಿಕವಾಗಿ ಒಬ್ಬರಿಗೆ ಈ ಖಾತಾ ನೀಡಿದ ಅಧಿಕಾರಿಗಳು ಸಂತಸ ವ್ಯಕ್ತಪಡಿಸಿದ ಮುಖಂಡರು. ಡಿಸೆಂಬರ್ 13ರಿಂದ 18ರವರೆಗೆ ದುಬೈನ ಜಾಕೋಬ್ ಹೋಟೆಲ್ನ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಆಯೋಜನೆ. ಡಿಸೆಂಬರ್ 14ರಂದು ದುಬೈನ ಆಯೋಜನೆ. ಸುಮಾರು 50ಕ್ಕೂ ಜನರು ತೆರಳುತ್ತಿದ್ದೇವೆ. ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ. ಇದೀಗ ವಾರ್ತೆಗಳ ವಿವರ. ಇಲ್ಲಿಯ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನಾಮೃತ ಕನ್ನಡ ಸಂಘದಿಂದ ಹಮ್ಮಿಕೊಂಡಿರುವ ವಚನ ಸಾಹಿತ್ಯೋತ್ಸವವನ್ನು ಬೆಂಗಳೂರಿನ ಆಕಾಶವಾಣಿ ನಿವೃತ್ತ ನಿರ್ದೇಶಕರಾದ ಬಸವರಾಜ್ ಸಾದರ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ದೀಪ ಹಚ್ಚುವುದು ಎಂದರೆ ಬೆಳಕನ್ನು ಹರಡಿಸುವುದು ಎಂದರು. ಜ್ಯೋತಿ ಎನ್ನುವುದು ಬೆಳಕಾಗಿ ಪಸರಿಸಬಹುದು, ಇನ್ನೊಂದೆಡೆ ಅದನ್ನು ಬೆಂಕಿಯನ್ನಾಗಿಯೂ ಬಳಸಬಹುದು. ಶರಣ ಧರ್ಮ ಜ್ಯೋತಿಯನ್ನು ಬೆಳಕನ್ನಾಗಿ ಹರಡಿಸುತ್ತಿದ್ದರೆ ಮತ್ತೊಂದು ಶರಣ ಧರ್ಮವನ್ನು ವಿರೋಧಿಸುವವರು ಬೆಂಕಿಯನ್ನಾಗಿಯೇ ಬಳಸುತ್ತಿದ್ದಾರೆ ಎಂದು ಮಾರ್ಮಿಕವಾಗಿ ನುಡಿದರು. ಒಂದು ಅರ್ಥದಲ್ಲಿ ನಿಜ. ಇವತ್ತದು ಬಹಳ ದೂರ ಆಯಿತು. 8 ಗಂಟೆಗೆ ಬರೋ ಟ್ರೈನ್ 11:15 ಬಂದು ದೂರ ಅನಿಸಿದ್ದು ನಿಜ. ಆದರೆ ಅವರ ಎರಡನೇ ಮಾತಿನಲ್ಲಿ ಎತ್ತಡಿಂದ ಎತ್ತ ಸಂಬಂಧವ ಏನಾರ ಅದನ್ನು ನಾನು ಒಪ್ಪೋದಿಲ್ಲ. ಬಸವಣ್ಣನ ಕರುಳಿನ ಬಳ್ಳಿಗೆ ಹತ್ತಿದವ್ರು ನಾವೆಲ್ಲ ಎತ್ತಡಿಂದ ಎತ್ತ ಸಂಬಂಧ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಆ ಕರುಳು ಬಳ್ಳಿಯ ಸಂಬಂಧ ನಮ್ಮನ್ನ ದೂರವನ್ನು ಸಮೀಪ ಮಾಡುತ್ತದೆ. ಹೀಗಾಗಿ ಎಲ್ಲಿ ಹೋದರೂ ನಾವೆಲ್ಲ ಆ ಶಕ್ತಿಯ ಸುತ್ತನೇ ನಾವು ಸುತ್ತ ಇರಬೇಕಾಗ್ತದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಸಚಿವರಾದ ಖಂಡ್ರೆ ಅವರು ಬರಬೇಕಿತ್ತು, ಅವ್ರು ಬರಲಿಲ್ಲ. ಆ ಕಾರಣಕ್ಕೆ ಉದ್ಘಾಟನೆಯ ಹೊಣೆಯನ್ನು ನನಗೆ ವಹಿಸಿದರು. ಅದೊಂದು ಪವಿತ್ರ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೆ. ಯಾಕೆ ಪವಿತ್ರ ಕೆಲಸ ಅಂದರೆ, ವಚನಗಳಲ್ಲಿ ಇದಕ್ಕೊಂದು ಅದ್ಭುತವಾದ ಒಂದು ಪ್ರತಿಮಾತ್ಮಕವಾದ ಅರ್ಥವನ್ನು ಕೊಡ್ತಾರೆ. ಸೃಷ್ಟಿಯಲ್ಲಿ ಅವರಿಗೆ ಇದು ಬೆಂಕಿಯಾಗಿದೆ. ಹೀಗಾಗಿ ಇದು ಎಲ್ಲಿ ಜ್ಯೋತಿಯಾಗಿ ಬೆಳಗಿ ನಮ್ಮನ್ನು ಕತ್ತಲಲ್ಲಿ ದೂಡ್ತದೆ ಅನ್ನೋ ಅರ್ಥದಲ್ಲಿ ಇದನ್ನು ವಿರೋಧಿಸ್ತಾ ಇರ್ತಾರೆ. ಹೀಗಾಗಿ ಈ ಜ್ಯೋತಿಯನ್ನು ಹುಟ್ಟಿಸುವ ಕೆಲಸ ಬೆಳಕನ್ನು ಹರಡುವುದು, ಬೆಳಕನ್ನು ಬಿತ್ತರಿಸುವುದು, ಬೆಳಕನ್ನು ಪ್ರಸಾರಿಸುವುದು ಅನ್ನೋ ಅರ್ಥದಲ್ಲಿ ಅದು ದೊಡ್ಡ ಕೆಲಸ. ಇದನ್ನು ನಾವು ಮತ್ತೆ ಮತ್ತೆ ಮಾಡಬೇಕು. ಇದರ ಜೊತೆಗೇ GS ಶಿವರುದ್ರಪ್ಪ ಅವರ ಹಣತೆ ಅನ್ನೋ ಕವಿತೆ ನೆನಪಾಗ್ತದೆ. ಅವರು ಹಣತೆ ಅನ್ನೋ ಪದ್ಯದಲ್ಲಿ ಬರೀತಾರೆ, ಹಣತೆ ಹಚ್ಚುತ್ತೇನೆ ನಾನು, ಎಲ್ಲ ಈ ಜಗತ್ತಿನ ಎಲ್ಲ ಕತ್ತಲೆಯನ್ನು ಕಳೀತೇನೆ ಅನ್ನೋ ಭ್ರಮೆ ನನಗಿಲ್ಲ. ಕೊನೆ ಕಾಲಕ್ಕೆ ಈ ದೀಪ ಇರುವವರೆಗೆ ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ ಈ ಬೆಳಕು. ಅಷ್ಟಕ್ಕಾದರೂ ನಮ್ಮ ನಡುವೆ ಹಣತೆಗಳನ್ನು ಹಚ್ಕೊಳ್ಳೋಣ ಅನ್ನೋ ಅರ್ಥದಲ್ಲಿ ಆ ಮಾತನ್ನು ಹೇಳ್ತಾರೆ. ಹೀಗಾಗಿ ದೀಪ ಹಚ್ಚುವುದಂದ್ರೆ ಅದು ಬೆಳಕನ್ನು ಹರಡುವ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೆ. ಪ್ರಶ್ನೆಗಳನ್ನು ಕೇಳಿದ ಯಾರಿಗೆ? ಅವರು ಯಾರು ಆ ಸ್ಥಾವರವನ್ನು ನಿರ್ಮಿಸಿದ್ರಲ್ಲ ಅವ್ರಿಗೆ ಕೇಳ್ತಾರೆ. ಹೀಗಾಗಿ ಇಡೀ ಶರಣ ಚಳವಳಿಯನ್ನು 4 ನೆಲೆಗಳಲ್ಲಿ ನೋಡಿದ್ರೆ ಅದರ ಮುಖ್ಯ 4 ನೆಲೆ ಔರಾದ್ ತಹಸೀಲ್ ಕಚೇರಿಯ ಆವರಣದಲ್ಲಿ ಕಳೆದ 2 ದಿವಸಗಳಿಂದ ಧರಣಿ ನಡೆಸುತ್ತಿದ್ದ ಬಂಜಾರ ಸಮುದಾಯದ ಮುಖಂಡರು ಧರಣಿ ವಾಪಸ್ ಪಡೆದಿದ್ದಾರೆ.
3 ತಿಂಗಳ ಒಳಗಾಗಿ ಬಸವನವಾಡ ಹಾಗೂ ಮಾನಸಿಂಗ್ ತಾಂಡಾ ನಿವಾಸಿಗಳಿಗೆ ಸರ್ಕಾರ ಭೂಮಿಯು ಈ ಖಾತಾ ನೀಡಲಾಗುವುದು ಎಂದು ಔರಾದ್ ತಹಸೀಲ್ದಾರರು ಹಾಗೂ ಎಸ್ಸಿ ಅವರು ಭರವಸೆ ನೀಡಿದ್ದಾರೆ ಎಂದು ಪಪಂ ಸದಸ್ಯ ಶಿವಾಜಿ ರಾಠೋಡ್ ತಿಳಿಸಿದ್ದಾರೆ. ಸ್ಥಳೀಯ ಶಾಸಕರು 4 ಬಾರಿ ಆಯ್ಕೆಯಾದರೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಕ್ಷೇತ್ರದಲ್ಲಿ ಯಾವುದೇ ಜನಪರ ಕಾರ್ಯಗಳಾಗುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದರಲ್ಲದೆ ತಹಶೀಲ್ದಾರರು, ಸಹಾಯಕ ಆಯುಕ್ತರು ಹಾಗೂ ಪರಿಶಿಷ್ಟ ಪಂಗಡ ಮುಖ್ಯಾಧಿಕಾರಿ ನಮಗೆ ನೀಡಿರುವ ಭರವಸೆ ಈಡೇರಿಸಿ ನ್ಯಾಯ ಒದಗಿಸಲಿ ಎಂದರು. ಮುಖಂಡರಾದ ದಿನೇಶ್ ರಾಠೋಡ್ ಮಾತನಾಡಿ, ನಾವು ಔರಾದ್ ತಹಸೀಲ್ ಕಚೇರಿಯ ಆವರಣದಲ್ಲಿ ನವೆಂಬರ್ 19ರಿಂದ ನಮ್ಮ ಹಕ್ಕಿಗಾಗಿ ಧರಣಿ ಆರಂಭಿಸಿದ್ದೆವು. 2ನೇ ದಿವಸಕ್ಕೆ ಅಧಿಕಾರಿಗಳು ಭರವಸೆ ನೀಡಿದ್ದಕ್ಕಾಗಿ ಪ್ರತಿಭಟನೆ ಹಿಂಪಡೆದಿದ್ದೇವೆ ಎಂದರು. ಧರಣಿ ನಡೆಸಿ ನ್ಯಾಯ ಪಡೆದುಕೊಂಡು ತಾಂಡಾ ನಿವಾಸಿ ಮುಖಂಡರಿಗೆ ಸನ್ಮಾನಿಸಿದ ಬಳಿಕ ಪ್ರತಿಭಟನೆಗೆ ಮಣಿದು ಸಾಂಕೇತಿಕ ಮೋತಾಬಾಯಿ ಶಂಕರ್ ರಾಠೋಡ್ ಎನ್ನುವರಿಗೆ ಈ ಖಾತಾ ನೀಡಿರುವುದು ಉತ್ತಮ ಬೆಳವಣಿಗೆ ಎಂದರು. ಇದೇ ವೇಳೆ ಭೀಮರಾವ್ ರಾಠೋಡ್, ಪ್ರಭು ರಾಠೋಡ್, ನಾಗೇಂದ್ರ ರಾಠೋಡ್, ರಾಜು ನಾಯಕ್ ರಾಠೋಡ್, ಶಿವಾಜಿ ಚೌಹಾಣ್, ರಮೇಶ್ ಚೌಹಾಣ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. सपोर्ट मिला क्योंकि औराद में सच क्या है और झूठ क्या है ये बाहर आना चाहिए. जनता को जो सरकार की स्कीम का पैसा आता है उनको मिलना चाहिए. हम हर घर घर जाके लोगों को समझाए और उनको बताए कि हमारा हक हमें खुद लड़ना होगा. हमारे लिए कोई लड़ने आने वाला नहीं कोई और हमारा हक कोई दिलाने वाला नहीं. हम पूरे तांडे में जाके घर घर जाके बुलाए. मगर दुर्भाग्य की बात है कुछ शासक के लोग उनको इतना गुमराह कर रहे थे कि अभी आप वहां पे मत जाओ, आप फिर आपको 20 साल हम लोग चांस दिए थे ना, आप क्यों नहीं किए? हमारी क्या जरूरत है? आपको शासक बनाए हम लोग, फिर क्यों नहीं आपसे काम हुआ? फिर आप जनता को क्यों गुमराह कर रहे हैं? कितना दिन गुमराह करेंगे? आपको 20 साल दीजिए, पर सच्चाई एक दिन बाहर आती है. और मैं मीडिया भाई को ये कहना चाहता हूं कि वो धर्मी सत्याग्रह हम जो तहसील में बैठे, फिर बाद में कहीं ना कहीं अधिकारी के ऊपर और शासक के ऊपर प्रेशर गिरा और हमें प्रेशर गिराने में कामयाब रहे. हमारा धर्मी सत्याग्रह सभी लोग आके उसको सहकार्य किए और ये धर्मी सत्याग्रह कामयाब हुआ. और उस कामयाबी का रिजल्ट ये आया कि हमारे उनका नाम नागिंदर बोल के, नागिंदर उनकी मम्मी का तबीयत खराब था और ये हमारा ये है डिजिटल खाता. ये हमारे सभी लोगों के सपोर्ट के वजह से हमें डिजिटल खाता मिला है. और हमारे सभी मुखंड जो भी है, हमारे तांडे के सभी मुखंड और सभी अपने संगठन के लोग और पॉलिटिकली लोग सभी हमको सपोर्ट दिए. और सभी जनता का जब अपना हक हमें नहीं मिला तो हमें ये जो शासक है रहने दो या MP रहने दो या CM रहने दो, हमें घर से बाहर निकलना होगा और हमें हमारा हक लेना ही होगा. तब जाके हमारा हक मिलेगा. और ये उसी का उदाहरण है क्योंकि हम घर घर से सभी लोग निकले तब जाके ये मालकाना हक मिला. ये उसी का मेहनत का फल है. और मैं मीरा भाइयों की तरफ से सभी लोगों को अभिनंदन करता हूं. और हमारे एकता फाउंडेशन सर हमको सपोर्ट किए, उन्होंने भी, और हमारे टीम को सपोर्ट किए. और तुम हक के लिए लड़ो, हम तुम्हारे साथ है बोल के हमको आश्वासन दिए. मैं उनका भी धन्यवाद देना चाहता हूं. और ये मीडिया भाई के माध्यम से मैं जनता को बोलना चाहता हूं कि अब हमारा हक हमें लेना होगा. अब हमें चुप नहीं बैठेंगे. जहां तक हमारा हक नहीं मिलेगा हम लड़ते रहेंगे और हमारी टीम पूरी सतत काम करेगी. अभी हम चुप नहीं बैठने वाले हैं. और ये हमारे नागेंद्र भाई, प्रभु जी, भीमराव जी और हमारे दिनेश और हमारे राजू नायक और हमारे सभी साथी शिवाजी चौहान, हमारे सभी साथी है, सब मिलके हम लोग और पूरा जनता हमें सपोर्ट किए. और इसके वजह से ये धरना आंदोलन यशस्वी हुआ. और मैं इतना बोल के धन्यवाद करना चाहता हूँ. ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲರಿಗೆ ನಮ್ಮ ವಂದನೆಗಳು, ನಮಸ್ಕಾರ. ಏಕೆಂದರೆ ಇವತ್ತು ಲೇವು ಬರೋದು ಕಾರಣ ಏನೆಂದರೆ
ಔರಾದ ತಾಲೂಕಿನಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 9 ತಾಂಡಗಳ ಈ ಖಾತೆ ಹಾಗೂ ಮೂಲಭೂತ ಸೌಕರ್ಯ ಸಲುವಾಗಿ ಏನು ನಾವು ತಹಸೀಲ್ ಕಾರ್ಯಾಲಯ ಮುಂದುಗಡೆ ಧರಣಿ ಸತ್ಯಾಗ್ರಹ ಮಾಡಿದ್ವಿ 18/11/2025 ಸತತ 2 ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿತ್ತು. ಆ ಸತ್ಯಾಗ್ರಹವನ್ನು ಮಾಡಿದ ನಂತರ ನಮ್ಮನ್ನು ನಮ್ಮ ತಾಂಡದ ಬೇಡಿಕೆಗಳು ಪಟ್ಟಣ ಪಂಚಾಯಿತಿ ಆಗಿ 25 ವರ್ಷಗಳಾಗಿದ್ದವು. ಆದರೂ ಇನ್ನೂವರೆಗೆ ಈ ತಾಂಡದ ಜನರಿಗೆ ಯಾವುದೇ ಈ ಖಾತೆಗಳನ್ನು ಸಿಕ್ಕಿರುವುದಿರಲಿಲ್ಲ. ಹಾಗೂ ಮೂಲಭೂತ ಸೌಕರ್ಯವಾಗಿ ಯಾವುದೇ ಹಾಗೂ ತಹಸೀಲ್ದಾರ್ ಸಾಹೇಬರು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇವರು ಮೂಗರು ಕುಂತಿ ನಮ್ಮನ್ನು ಈ ಧರಣಿ ಸತ್ಯಾಗ್ರಹದಲ್ಲಿ ಅವರ ಬರೆದುಕೊಂಡು ಸರ್ಕಾರಿ ಜಮೀನಿನಲ್ಲಿ 2 ತಿಂಗಳಲ್ಲಿ ನಿಮಗೆ ಈ ಖಾತೆ ಕೊಡುತ್ತೀವಿ. ಹಾಗೂ ಇವಾಗೇನು ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಏನು ಜಮೀನುಗಳು ಇದೆ, ಮನೆಗಳು ಇದೆ, ಆ ಮನೆಗಳಿಗೆ ಇವತ್ತು 1 ಖಾತೆ ನೀಡುತ್ತೇವೆ ಮತ್ತು ಬಾಕಿ ಖಾತೆಗಳನ್ನು 7 ದಿನದ ಒಳಗಡೆ ಕೊಡುತ್ತೇವೆ ಎಂದು ಮುಖ್ಯಾಧಿಕಾರಿಗಳು ರೈಟಿಂಗ್ನಲ್ಲಿ ಕೊಟ್ಟಿರುತ್ತಾರೆ. ಅದಕ್ಕೆ ಈ ಮೊಟ್ಟ ಮೊದಲಿಗೆ ಈ ಖಾತಾ ನಿನ್ನೆ ಕೊಟ್ಟಿದ್ದಾರೆ. ಈ ಧರಣಿಗೆ ಯಶಸ್ವಿಯಾಗಿ ಸಿಕ್ಕಿದೆ ಎಂದು ಎಲ್ಲ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳುತ್ತಾ ಅವರನ್ನು ಸ್ವಾಗತಿಸ್ತೀನಿ. ಅವರು ನಮಗೆ ಏನು ಸಹಕಾರ ಮಾಡಿದ್ದಾರೆ ಎಲ್ಲರಿಗೆ ಅವರಿಗೆ ನಮ್ಮ ಎಲ್ಲ ತಾಂಡದ ವತಿಯಿಂದ ಹಾಗೂ ನಮ್ಮ ಟೀಮ್ ವತಿಯಿಂದ ಅವರಿಗೆ ಧನ್ಯವಾದವನ್ನು ಕೊಡುತ್ತೇನೆ. ದಿನೇಶ್ ರಾಠೋಡ್, ಸಮಾಜ ಸೇವಕ. ಬೀದರ್ ಡಿಸೆಂಬರ್ 13ರಿಂದ 18ರವರೆಗೆ ದುಬೈ ದೇಶದ ಜಾಕೋಬ್ ಹೋಟೆಲ್ ಸಭಾಂಗಣದಲ್ಲಿ 6ನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಹಾಗೂ ಮಹಾತ್ಮ ಬಸವೇಶ್ವರ ಮಹಾತ್ಮ ಗಾಂಧಿ ಶಾಂತಿ ಯಾತ್ರೆ ಜರುಗಲಿದೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ನೇಪಾಳ, ಭೂತಾನ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಹಾಗೂ ಮಾರಿಷಸ್ನಲ್ಲಿ 5 ಬಸವ ತತ್ವ ಸಮ್ಮೇಳನ ಮಾಡಲಾಗಿದೆ. ದುಬೈನಲ್ಲಿ 6ನೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಡಿಸೆಂಬರ್ 14ರಂದು ಭಾನುವಾರ ಸಮ್ಮೇಳನ ಜರುಗಲಿದ್ದು, ಈಗಾಗಲೇ ಭಾರತದಿಂದ ಸುಮಾರು 50ಕ್ಕೂ ಹೆಚ್ಚು ಜನರು ತಯಾರಾಗಿದ್ದು ದುಬೈಗೆ ಬರುವವರ ಸಂಖ್ಯೆ ಹೆಚ್ಚಾಗಲಿದೆ ಎಂದರು. ಬಸವ ತತ್ವವನ್ನು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಪಸರಿಸಬೇಕೆಂಬುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದರು. ಈಗಾಗಲೇ ದುಬೈನಲ್ಲಿರುವ ಭಾರತೀಯರಿಗೆ ಹಾಗೂ ಅಲ್ಲಿಯ ನಾಗರಿಕರಿಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಕಲ ತಯಾರಿ ಮಾಡಲಾಗಿದೆ. ಪಾಸ್ಪೋರ್ಟ್ ಇರುವ ಭಾರತೀಯ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಮ್ಮೇಳನ ರಾಷ್ಟ್ರೀಯ ಬಸವ ದಳ, ಚನ್ನಬಸವೇಶ್ವರ ಸಾಹಿತ್ಯಕ, ಸಾಮಾಜಿಕ ಮತ್ತು ಸಾಮಾಜಿಕ ಟ್ರಸ್ಟ್, ಗುರುಬಸವ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಆಯೋಜಿಸಲಾಗಿದೆ ಎಂದರು. ಇದೇ ವೇಳೆ ಗುರುಬಸವ ಫೌಂಡೇಶನ್ ಅಧ್ಯಕ್ಷ ನಾಗನಾಥ್ ಪಾಟೀಲ್ ಹಾಜರಿದ್ದರು. ಅವರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು. ಹೆಚ್ಚಿನ ಮಾಹಿತಿಯಾಗಿ ಮೊಬೈಲ್ ನಂಬರ್ 8073442105ಗೆ ಸಂಪರ್ಕಿಸಲು ಪೂಜ್ಯ ಸ್ವಾಮೀಜಿ ಕೋರಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ಬಸವ ಭಕ್ತ ಬಾಂಧವರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನಾವೀಗ ನಾಳೆ ಬರುವ ಡಿಸೆಂಬರ್ 13ರಿಂದ 18ರವರೆಗೆ ದುಬೈಗೆ, ಅಂದರೆ ಭಾರತ ದೇಶದಿಂದ ದುಬೈ ದೇಶದವರೆಗೆ ಮಹಾತ್ಮ ಬಸವೇಶ್ವರ್ ಮತ್ತು ಮಹಾತ್ಮ ಗಾಂಧಿ ವಿಶ್ವಶಾಂತಿ ಯಾತ್ರಾವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಡಿಸೆಂಬರ್ 2ರಿಂದ ಬಸವ ಕಲ್ಯಾಣದ ಪರಿಷ್ಕಟ್ಟೆಯಿಂದ ಈ ಒಂದು ಯಾತ್ರೆಯನ್ನು ಆರಂಭ ಮಾಡಲಾಗ್ತಾಯಿದ್ದು, 13ನೇ ತಾರೀಕು ಹೈದರಾಬಾದಿನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಿಂದ ದುಬೈಗೆ ತೆರಳುತ್ತಾ ಇದ್ದೇವೆ. 14ನೇ ತಾರೀಕು ಭಾನುವಾರ ದುಬೈನಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು
ಮಹಾತ್ಮ ಬಸವಣ್ಣವರ ಜಯಂತಿ ಉತ್ಸವವನ್ನು ಇಟ್ಕೊಂಡಿದೆ. ಅದಕ್ಕಾಗಿ ಈ ಒಂದು ಕೂಡ ನಮ್ಮ ಜೊತೆಯಲ್ಲಿ ಯಾತ್ರೆಯಲ್ಲಿ ಬರ್ಬೋದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾವು ಈಗ ಆ 5 ದೇಶಗಳಲ್ಲಿ ಅಂದರೆ 5 ದೇಶಗಳಲ್ಲಿ ಸಮ್ಮೇಳನ ಮಾಡಿದ್ದೇವೆ. ಸುಮಾರು ಒಂದು 8-10 ದೇಶಗಳಲ್ಲಿ ನಾವು ತತ್ವ ಪ್ರಚಾರವನ್ನು ಮಾಡಿದ್ದೀವಿ. ಹಾಗೆ ಮೊದಲನೇ ಸಮ್ಮೇಳನ ನೇಪಾಳದಲ್ಲಿ, 2ನೇದು ಭೂತಾನ್ದಲ್ಲಿ, 3ನೇ ಶ್ರೀಲಂಕಾದಲ್ಲಿ, 4ನೇದು ಸೌತ್ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ, 5ನೇದು ಮಾರಿಷಸ್ ದೇಶದಲ್ಲಿ, ಈಗ ಇದು 6ನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ದುಬೈ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಶ್ರೀ ಗುರು ಬಸವಲಿಂಗನಮ ಎಲ್ಲರಿಗೂ ಶರಣಾರ್ಥಿ. ನಾವು ಒಂದು ವಿಶ್ವಶಾಂತಿ ಯಾತ್ರೆ ಮಹಾತ್ಮ ಗಾಂಧಿ ಮತ್ತು ಮಹಾತ್ಮ ಬಸವೇಶ್ವರ ವಿಶ್ವಶಾಂತಿ ಯಾತ್ರೆಯನ್ನು ನಾವು ಈಗಾಗಲೇ 5 ದೇಶಗಳಲ್ಲಿ ಪೂರೈಸಿದ್ದೀವಿ. ಆನಂತರ ಈಗ ನಾವು ನೆಕ್ಸ್ಟ್ 6ನೇ ದೇಶ ಅಂದರೆ UAE ದುಬೈನಲ್ಲಿ ನಮ್ಮದು ಡಿಸೆಂಬರ್ 14ನೇ ತಾರೀಕು ಮಹಾತ್ಮ ಬಸವೇಶ್ವರ ಜಯಂತಿ ಮತ್ತು ವಿಶ್ವಶಾಂತಿ ಯಾತ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಬಸವೇಶ್ವರ ವಿಶ್ವಶಾಂತಿ ಯಾತ್ರೆಯನ್ನು ಅಲ್ಲಿ ಜೇಕಬ್ ಹೋಟೆಲ್ನಲ್ಲಿ ನಮ್ಮದು ಏರ್ಪಾಟಾಗಿದೆ. ಅದಕ್ಕಾಗಿ ಬರ್ತಕ್ಕಂಥ ಎಲ್ಲ ಬಸವ ಭಕ್ತರು, ಬಸವ ಅನ್ವಯಗಳು ಯಾರೇ ಆಗಲಿ ಈ ಒಂದು ಬರಬೇಕಾದವರೆಲ್ಲ ನಮಗೆ ಪಾಸ್ಪೋರ್ಟ್ಗಳನ್ನು ಮತ್ತು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ರೆ ನಾವು ಅವರಿಗೆ ವೀಸಾ ಟಿಕೆಟ್ಗಳೆಲ್ಲ ಮಾಡಿಕೊಡ್ತೀವಿ. ಅದಕ್ಕಾಗಿ ಈ ಒಂದು ಬಸವಣ್ಣರ ತತ್ವ ಪ್ರಚಾರವನ್ನು ವಿಶ್ವದಾದ್ಯಂತೆಲ್ಲ ಒಂದು ಪ್ರಚಾರ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವಿಶ್ವ ಶಾಂತಿ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ. ಅದಕ್ಕಾಗಿ ನಾವು ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ತಿಳಿಸ್ತೀವಿ. ನನ್ನ ಹೆಸರು ನಾಗನಾಥ್ ಪಾಟೀಲ್. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.